ಭಾಗ 1 ಕುಣಿಗಲ್ ಗ್ರಾಮ ಮತ್ತು ಹಳ್ಳಿ ಹುಡುಗ. ಕುಣಿಗಲ್ ಒಂದು ಮಡಿವ ಗ್ರಾಮ. ಚಿಕ್ಕದಾದರೂ ಹಸಿರು ಹೊಲಗಳಿಂದ ತುಂಬಿರೋದು. ಅಲ್ಲಿರುವ ಮನೆಯೊಳಗಿನ ಜನರು ಸರಳ ಜೀವನ ನಡೆಸುತ್ತಿದ್ದರು. ಈ ಹಳ್ಳಿಯಲ್ಲೇ ಹುಟ್ಟಿದ ಹುಡುಗನ ಹೆಸರು ನಂದನ. 15 ವರ್ಷದ ಈ ಹುಡುಗ ತನ್ನ ತಾಯಿಯೊಂದಿಗೆ ಜೀವನ ಸಾಗಿಸುತ್ತಿದ್ದ. ತಂದೆ ಇಬ್ಬರನ್ನೂ ಬಿಟ್ಟು ಹೋದ ಕಾಲದಿಂದ ತಾಯೇ ಅವನ ಎಲ್ಲವೂ. ನಂದನ ಅತಿ ಭಾರಿ ಬುದ್ಧಿವಂತನಾಗಿದ್ದ. ಆದರೆ ಹಣದ ಕೊರತೆಯಿಂದ ಶಾಲೆಗೆ ಕಳಿಸುವಂತಿಲ್ಲದೆ ತಾಯಿ ನಂದನನಿಗೆ ದಿನವೂ ಏನಾದರೂ ಉಪದೇಶ ಕೊಡುತ್ತಾಳೆ. ನನ್ನ ಮಗ ದೊಡ್ಡವನಾಗಬೇಕು, ಆದರೆ ದಾರಿ ಸತ್ಯದ ಆಗಬೇಕು. ಇದನ್ನು ನಂದನ್ ತನ್ನ ಹೃದಯದಲ್ಲಿ ಕಟ್ಟಿಹಾಕಿಕೊಂಡಿದ್ದ. ಭಾಗ 2 ಬಡತನ ಆದರೂ ನಿಷ್ಠೆ. ನಂದನ್ ದಿನವಿಡೀ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಬೆಳಿಗ್ಗೆ 6 ಗಂಟೆಗೆ ಎದ್ದು ತೋಡುವ ಕೆಲಸದಿಂದ ಹಿಡಿದು ಕಾಳು ತರಬೇಡಿಕೆ, ಚಪ್ಪಲಿಗೆಲು ಅಥವಾ ಮಣ್ಣು ಸಾಗಿಸುವ ಕೆಲಸ, ಆಲ್ ಡನ್ ವಿತ್ ಕ್ವಯಟ್ ಡಿಗ್ನಿಟಿ. ತಾಯಿಗೆ ಸಹಾಯ ಮಾಡುತ್ತಿದ್ದ ಅವನು ಜೀವನವನ್ನು ಬೇಸರದಿಂದ ನೋಡಲಿಲ್ಲ. ಅವನ ಮನಸ್ಸಿನಲ್ಲಿ ದೊಡ್ಡ ಕನಸು ಇತ್ತು. ನಾನು ಒಮ್ಮೆ ದೊಡ್ಡವನು ಆಗಬೇಕು, ಆದರೆ ಅವನ ದಾರಿ ಸತ್ಯವಾದ ದಾರಿ ಆಗಬೇಕು. ಒಂದಿನ ಶಾಲೆಯ ಮುಖ್ಯಗುರುಗಳು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ನಂದನನ್ನು ನೋಡಿ ನಿಲುಕಿದರು. ನೀನು ಇಲ್ಲಿ ಏಕೆ ಕೆಲಸ ಮಾಡ್ತಾ ಇದ್ದೀಯಾ? ಶಾಲೆ ಬಾ, ನಾನು ನೋಡಿಕೊಳ್ತೀನಿ. ಅವರು ನಂದನನ ಪ್ರತಿಭೆಗೆ ಮೋಹಿತರಾಗಿದ್ದರು. ಅವರು ಒಂದು ವಿದ್ಯಾರ್ಥಿ ವೃತ್ತಿಯನ್ನು ಕೊಡಿಸಿ ಅವನಿಗೆ ಶಾಲೆಯಲ್ಲಿ ಮುಕ್ತ ಶಿಕ್ಷಣವನ್ನು ಕೊಡಿಸಿದರು. ಭಾಗ 3 ಪರೀಕ್ಷೆಗಳು, ಗೆಲುವು ಮತ್ತು ಸತ್ಯದ ಪರೀಕ್ಷೆ. ನಂದನ ಒಂದಾದ ಮೇಲೆ ಒಂದೇ ತರಗತಿಯಲ್ಲಿ ರಾಜ್ಯ ಮಟ್ಟದ ಮೊದಲನೇ ಸ್ಥಾನ ಪಡೆಯುತ್ತಾ ಬಂದ. ಆತನ ಅಧ್ಯಯನ ಇನ್ಸ್ಪೆಕ್ಟರ್ಗಳು ಕೂಡ ಗಮನಿಸುತ್ತಿದ್ದರು. ಒಂದಿನ ನಂದನ್ ತನ್ನ ಕೊನೆಯ ಪರೀಕ್ಷೆ ಬರೆಯುತ್ತಿದ್ದಾಗ ಪಕ್ಕದವನು ಪುಟ್ಟ ಚೀಟಿ ಹಿಡಿದು ನಕಲು ಮಾಡುತ್ತಿದ್ದ. ಶಿಕ್ಷಕರು ಅದನ್ನು ಗಮನಿಸಿದರೂ ನಂದನ್ನ ಮೇಲಾಗಿಯೇ ಅನುಮಾನ ಮಾಡಿಕೊಂಡರು, ಏಕೆಂದರೆ ಆ ಇಬ್ಬರೂ ಒಂದೇ ಹೆಸರು. ನಂದನ್ ಅದನ್ನು ತಕ್ಷಣ ಹೇಳಿದ. ಸರ್, ನಾನು ನಕಲು ಮಾಡಿಲ್ಲ, ಅವನು ನಕಲು ಮಾಡುತ್ತಿದ್ದನು. ನೀವು ಪರಿಶೀಲಿಸಬಹುದು. ಆದರೆ ನನಗೆ ಈ ಅಂಕಕ್ಕಿಂತ ನನ್ನ ಒಳ್ಳೆಯ ನಾಮವೇ ಮುಖ್ಯ. ಶಿಕ್ಷಕರು ಆತನ ಧೈರ್ಯ, ನೀತಿಸ್ಥತೆ ನೋಡಿ ಆ ದಿನದಿಂದ ಆತನು ಶಾಲೆಯ ಗರ್ವವಾಗಿದ್ದ. ಭಾಗ 4 ಹಳ್ಳಿಯಿಂದ ನಗರಕ್ಕೆ ಹಾರುವ ಹಕ್ಕಿಯ ಹಾದಿ. ನಂದನನ 14ನೆಯ ವರ್ಷ ಅಂತ್ಯಗೊಳ್ಳುತ್ತಿದ್ದಾಗ ಆತನಿಗೆ ನಗರದಲ್ಲಿ ಕಾಲೇಜು ಸೇರಲು ಅವಕಾಶ ಸಿಕ್ಕಿತು. ತಾಯಿಯ ಕಣ್ಣಲ್ಲಿ ಕಣ್ಣೀರು. ಅವಳು ಹೆಮ್ಮೆಗೊಂಡಿದ್ದಳು. ಮಗ, ಈ ಹಳ್ಳಿ ನಿನ್ನನ್ನು ಬೆಳೆಸಿದೆ. ಎಲ್ಲಿ ಹೋದರೂ ಈ ನೆಲವನ್ನು ಮರೆಯಬೇಡ. ನೀನು ನೀತಿಗೆ ತಲೆಬಾಗಬೇಡ. ನಗರದ ಜೀವನ ಸುಲಭವಾಗಿರಲಿಲ್ಲ. ಪ್ರಬನೆಗಳನ್ನು, ದುರುಪಯೋಗಗಳನ್ನು, ಹೆಮ್ಮೆ ಬರುವವರನ್ನು, ದಾಸ್ತಾನ ಮಾಡುವವರನ್ನು ನಂದನ್ ಎದುರಿಸುತ್ತಿದ್ದ. ಆದರೆ ಅವನು ತಾಯಿಯ ಮಾತು ನೆನೆಸುತ್ತಿದ್ದ. ಭಾಗ 5 ಅವಕಾಶ, ಆಶ್ಚರ್ಯ ಮತ್ತು ಅನಾಯಾಸ ಜನಪ್ರಿಯತೆ. ಕಾಲೇಜಿನಲ್ಲಿ ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ನಂದನ್ ಸತ್ಯವೆಲ್ಲಕ್ಕೂ ಬಲಿಷ್ಠ ಎಂಬ ವಿಷಯದ ಮೇಲೆ ಬರೆಯುತ್ತಾನೆ. ಆ ಪ್ರಬಂಧವು ರಾಷ್ಟ್ರಮಟ್ಟದಲ್ಲಿ ಪ್ರಶಸ್ತಿ ಗೆಲ್ಲುತ್ತದೆ. ನಂತರ ಹಲವಾರು ಮಾಧ್ಯಮಗಳು, ಸಂಸ್ಥೆಗಳು ಅವನನ್ನು ಕರೆದು ಮಾತನಾಡಿಸುತ್ತವೆ. ಆದರೂ ಅವನು ತನ್ನ ತಾಯಿಗೆ, ತಮ್ಮ ಹಳ್ಳಿಗೆ ಮತ್ತು ತನ್ನ ನಿಷ್ಠೆಗೆ ಬದ್ಧನಾಗಿಯೇ ಇರುತ್ತಾನೆ. ಭಾಗ 6 ಪಾಠ, ನೀತಿ, ಧೈರ್ಯ, ನಿಷ್ಠೆ. ನಂದನ್ IAS ಅಧಿಕಾರಿ ಆಗುತ್ತಾನೆ. ಅವನು ಪ್ರಾಮಾಣಿಕತೆಯಿಂದ ಕೆಲಸ ಮಾಡುತ್ತಾನೆ. ಭ್ರಷ್ಟಾಚಾರ ತಡೆಯುವಲ್ಲಿ ಮುಂದಾಗುತ್ತಾನೆ. ಕೆಲವೊಮ್ಮೆ ಆತನ ಜೀವನಕ್ಕೆ ಅಪಾಯವೂ ಬರ್ತದೆ, ಆದರೆ ಆತನು ಹಿಂದೆ ಸರೋದಿಲ್ಲ. ಒಂದು ದಿನ ಅವನು ತನ್ನ ಹಳ್ಳಿಗೆ ಬರುತ್ತಾನೆ. ಆ ಹಳ್ಳಿಯೊಳಗಿನ ಮಕ್ಕಳು ಅವನನ್ನು ನೋಡಿ ಉತ್ಸಾಹದಿಂದ ಓಡಿಬರುತ್ತಾರೆ.